ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಬಹಳ ಚಿಂತಾಜನಕ ಪರಿಸ್ಥಿತಿಗೆ ಬಂದು ತಲುಪಿದೆ. ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೆವು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು, ಅಫಜಲ್ಪುರ ಇರ್ಬೋದು, ಈ ಭಾಗದ ರೈತರ ಸಂಕಷ್ಟವನ್ನು ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನು ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ, ಕಳೆದ ಬೀದರ್ ಇರ್ಬೋದು, ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ 1,05,000 ಹೆಕ್ಟರ್ ಜಮೀನು ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಬೆಳೆ. ಬೀದರ್ಗೆ ಬಂದಾಗ ನೀವು ಹತ್ತತ್ರ 79,000-80,000 ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದ್ದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನು ಬಿತ್ತಿದ್ರು. ಆದರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ, ಇಳಿದು ತೋರಿಸಿದ್ದೇವೆ, ನೋಡಿದ್ದೇವೆ ನಾವು ಕೂಡ. ಇವತ್ತು ಉದ್ದಿರ್ಬೋದು, ಹೆಸರು ಇರ್ಬೋದು, ತೊಗರಿ, ವಿಶೇಷವಾಗಿ ತೊಗರಿ, ಹತ್ತಿ ಇರ್ಬೋದು, ಆಮೇಲೆ ಸೋಯಾಬೀನ್ ಇರ್ಬೋದು, ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳೀತಾರೆ. ಆದರೆ ಈ ವರ್ಷ ಬಹಳ ಗಂಭೀರವಾದಂಥ ಒಂದು ಸ್ಥಿತಿಗೆ ಇವತ್ತು ರೈತರು ಹೋಗಿ ತಲುಪಿದ್ದಾರೆ. ರೈತರನ್ನ ಇವತ್ತು ಗಮನಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಎಕರೆಗೆ ಕನಿಷ್ಠ ಪಕ್ಷ 20,000-25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ, ಒತ್ತಾಯಿಸ್ತೇವೆ.